ಹಾಯ್ ಫ್ರೆಂಡ್ಸ್, ಮ್ಯಾಂಗೋ ತಗೊಳ್ಳ ಅಥವಾ ವೆನಿಲಾ ತಗೊಳ್ಳ ಅಥವಾ ಚಾಕ್ಲೇಟ್ ತಗೊಳ್ಳ? ಸೊ ಫುಲ್ಲು ಕನ್ಫ್ಯೂಷನ್. ಸೊ ಕನ್ಫ್ಯೂಷನಲ್ಲಿ ಅನ್ನೋದಕ್ಕಿಂತ ನೀವು ಯಾವುದು ಬೆಸ್ಟ್ ಫ್ಲೇವರ್ ತೊಗೊಂಡ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಈ ವಿಡಿಯೋ ಸುಮ್ಮನೆ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮಗೆ ಶೇಕು ತೊಗೊಳ್ತಾ ರಿಸಲ್ಟ್ಸ್ ಬಂದಿದೆ ಅದನ್ನು ಹಾಕಿ. ಸೊ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿ, ಅಥವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ವಿನಯ್. 7.5 ವರ್ಷದಿಂದ ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಫಿಟ್ನೆಸ್ ಆ್ಯಂಡ್ ಹೆಲ್ತ್ನ ಚೆನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಹೇಳ್ಕೊಡ್ತಾ ಬರ್ತಾ ಇದ್ದೀವಿ, ನಾನು ಮತ್ತು ನಮ್ಮ ವೈಫು. ಸೊ ಆಲ್ರೆಡಿ ಎಷ್ಟೊಂದು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಸೊ ಇನ್ನೂ ಆ ವೀಡಿಯೋಸ್ ಎಲ್ಲ ನೋಡಿಲ್ಲ ಅಂದರೆ ಫಸ್ಟ್ ನೋಡ್ಕೊಂಡು ಬನ್ನಿ. ಅದ್ರಲ್ಲಿ ಫಸ್ಟ್ ಒಂದು ಬಂದು ವೆಯ್ಟ್ ಲಾಸ್ ಎಷ್ಟು ಜನ ವೆಯ್ಟ್ ಲಾಸ್ ಎಲ್ಲ ಆಗಿದ್ದಾರೆ ನನ್ನದೇ ಸ್ಟೂಡೆಂಟ್ಸು, ಅದನ್ನು ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನೋಡಿ. ಸೊ ಅದಾದಮೇಲೆ ಹೆಂಗೆ ಶೇಕ್ನ ಟೇಸ್ಟಿಯಾಗಿ ಶೇಕ್ನ ಹೆಂಗೆ ಪ್ರಿಪೇರ್ ಮಾಡೋದಂತಲೂ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ಅಫ್ರೆಶಲ್ಲಿ ಹೆಂಗೆ ವೆರೈಟಿಯಾಗಿ ಅಫ್ರೆಶ್ನ ತೊಗೊಳ್ಳೋದು ಅಂತಲೂ ಹೇಳಿದ್ದೀನಿ. ಮತ್ತು ವೆಯ್ಟ್ ಗೇನ್, ತುಂಬ ಜನ ವೆಯ್ಟ್ ಲಾಸ್ ಒಂದೇ ಅಲ್ಲ, ವೆಯ್ಟ್ ಗೇನು ಕೂಡ ಇದರಲ್ಲಿದೆ. ಸೊ ವೆಯ್ಟ್ ಗೇನ್ ಆಗೋದು ಹೇಗೆ ಅಂತಲೂ ಹೇಳ್ಕೊಟ್ಟಿದ್ದೀನಿ. ಸೊ ಅದು ಕೂಡ 6 ತಿಂಗಳಲ್ಲಿ 16 kg ವೆಯ್ಟ್ ಗೇನ್ ಆಗಿರೋದು ನಂದು ರಿಸಲ್ಟ್ ಕೂಡ ನೀವು ಅದ್ರಲ್ಲಿ ನೋಡ್ಬೋದು. ಸೊ ಇನ್ಯಾಕೆ ತಡ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಹಿಂದಿನ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ, ನಿಮಗೆ ಗೊತ್ತಾಗುತ್ತೆ. ಸಾಕಷ್ಟು ಜನ ವೆಯ್ಟ್ ಲಾಸ್ ಎಲ್ಲ ಆಗಿದ್ದಾರೆ. ಸೊ ತುಂಬ ಜನ ವೆಯ್ಟ್ ಲಾಸ್ ಆಗಿರೋರಿಗೆ ನಾನು ಸಜೆಸ್ಟ್ ಮಾಡಿರೋದು ಆರೆಂಜ್ ಫ್ಲೇವರ್, ವೆನಿಲಾ ಫ್ಲೇವರ್. ಸೊ ಇದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ತುಂಬ ಈಸಿಯಾಗಿ ಕುಡಿಬೋದು. ಮತ್ತು ಅದರದ್ದೇ ಟೇಸ್ಟ್ಗಳಿರುತ್ತೆ. ಇವಾಗ ಕುಲ್ಫಿ ಫ್ಲೇವರ್ ಅಂತ ಕುಲ್ಫಿ ಥರನೇ ಫ್ಲೇವರ್ ಇರುತ್ತೆ, ಪಾನ್ ಫ್ಲೇವರ್ ಇದೆ, ಸ್ಟ್ರಾಬೆರಿ ಫ್ಲೇವರ್ ಇದೆ, ಹಂಗೆ. ಸೊ ಫಸ್ಟ್ ಟೈಮ್ ಯೂಸ್ ಮಾಡ್ತೀರಾ ಅವ್ರಿಗೆ ವೆನಿಲಾ ಮತ್ತು ಚಾಕ್ಲೇಟ್ ಬೆಸ್ಟ್ ಇರುತ್ತೆ. ಅದು ಆರೆಂಜು ಕೂಡ ಕೊಡ್ಬೋದು. ಮತ್ತು ವೆಯ್ಟ್ ಗೇನ್ಗಂತ ನೀವು ನೋಡ್ತಾ ಇದ್ರೆ ವಿಡಿಯೋ, ಅಥವಾ ನೀವೇನಾದರೂ ವೆಯ್ಟ್ ಗೇನ್ ಆಗಬೇಕು ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾವ ರೀತಿ ಕೋಚಿಂಗ್ ಎಲ್ಲ ಕೊಟ್ಟು ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ಬರೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಓಕೆನಾ? ಸೊ ವೆಯ್ಟ್ ಗೇನ್ ಆಗೋರಿಗೆ ನಿಮಗೆ ನಾನು ಹೇಳೋದಂದ್ರೆ ಮ್ಯಾಂಗೋ ಫ್ಲೇವರ್ ಬೆಸ್ಟ್ ಫ್ಲೇವರ್ ಆಗಿರುತ್ತೆ. ಸೊ ಜೊತೆಗೆ ಪರ್ಸನಲೈಸು ಮಾಡೋದಿರುತ್ತೆ, ಬೇರೆ ಬೇರೆ ಪ್ರೋಟೀನ್ ಆ್ಯಡ್ ಮಾಡೋದಿರುತ್ತೆ. ಮತ್ತು ಅಫ್ರೆಶಲ್ಲೂ ಅಷ್ಟೇ ಇನ್ನೂ ಎಷ್ಟೊಂದು ಇರುತ್ತೆ ಹೇಳ್ಕೊಡೋದು. ಸೊ ಫಾರ್ಮುಲಾ ಒಂದು ಚೂಸ್ ಮಾಡಿದ್ರೆ ಸಾಲದು, ಇದ್ರ ಜೊತೆಗೆ ಮೇಯ್ನ್ ಇರೋದು ಕೋಚಿಂಗ್ ಕರೆಕ್ಟಾಗಿದ್ದರೆ ಮಾತ್ರ ನಿಮ್ಗೆ ರಿಸಲ್ಟ್ಸ್ ಬರೋದು. ಬರೀ ಪ್ರಾಡಕ್ಟ್ಸಿಂದನೇ ಅಥವಾ ಪ್ರಾಡಕ್ಟ್ಸ್ ಎಲ್ಲಂದ್ರಲ್ಲಿ ತೊಗೊಳ್ಳೋದು, ಯಾರೋ ಕೊಟ್ಟರು, ಎಲ್ಲೋ ಡಿಸ್ಕೌಂಟಲ್ಲಿ ಸಿಕ್ತು, ಎಲ್ಲೋ ಆನ್ಲೈನಲ್ಲಿ ತೊಗೊಂಡೆ ಅಂತ ತೊಗೊಳಕ್ಕೆ ಹೋಗ್ಬೇಡಿ. ಸೊ ಅಲ್ಲೇ ಮೋಸ ಆಗೋದು ನೀವು. ಯಾಕಂದರೆ ಅಲ್ಲಿ ಸಿಗೋದು ಕೆಲವೊಂದು ತುಂಬ ಪ್ರಾಡಕ್ಟ್ಸು ಡೂಪ್ಲಿಕೇಟ್ಸು ಸಿಗಬಹುದು. ಯಾಕಂದರೆ ಕಾಶನ್ ನೋಟಿಸ್ ನೋಡಿ, ಇಲ್ಲಿ ತುಂಬ ಜನ ಇಲ್ಲೇ ಮೋಸ ಆಗೋದು ಫಸ್ಟು. ಸೊ ಫ್ಲೇವರ್ ಎಲ್ಲೋ ಕಡಿಮೆ ಸಿಗುತ್ತೆ. ಯಾಕಂದರೆ ನೀವು ಯಾವುದೋ ಬಟ್ಟೆ ಬರೆ ಅಂದರೆ ಚೆನ್ನಾಗಿಲ್ಲ ಅಂದರೆ ಕಿತ್ತು ಬಿಸಾಕ್ಬೋದು, ಆದರೆ ಹೊಟ್ಟೆ ಒಳಗಡೆ ಹಾಕ್ಕೊಳ್ಳೋದು. ಸೊ ಏನೋ ಕೇರ್ಫುಲ್ ಆಗಿರಿ. ಯಾಕಂದರೆ ಇದಕ್ಕೆ ಬಿಲ್ಲು ಬಾಕ್ಸು ಥ್ರೂ ಕಂಪ್ನಿ ಮುಖಾಂತರನೇ ಡೈರೆಕ್ಟಾಗಿ ಕೋಚ್ ಮುಖಾಂತರನೇ ತೊಗೊಳ್ಬೇಕು ನೀವು ಪ್ರಾಡಕ್ಟ್ನ. ಅದರಲ್ಲಿ ಸೊ ನಿಮಗೇನಾದರೂ ಶುರು ಮಾಡಬೇಕು ಅಥವಾ ನನಗೂ ಪ್ರಾಡಕ್ಟ್ಸ್ ಬೇಕು, ನಾನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ನಂಬರ್ ಕಾಲ್ ಮಾಡಿ, ಮತ್ತು ವಾಟ್ಸಪ್ಪು ಮಾಡ್ಬೋದು ನೀವು. ಸೊ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಂದು ಎಲ್ಲ ವೀಡಿಯೋಸು ನೋಡಿ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ಬೆಸ್ಟ್ ಫ್ಲೇವರಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಸ್ಟ್ ಕೋಚಿಂಗ್. ಸೊ ಬೆಸ್ಟ್ ಕೋಚಿಂಗ್ ನೀವು ತೊಗೊಂಡ್ರೆ ಮಾತ್ರ ರಿಸಲ್ಟ್ಸ್ ಬರೋದು. ನಾವು ಹೆಂಗೆ ನಿಮಗೆ ಕೋಚಿಂಗ್ ಎಲ್ಲ ಕೊಡ್ತೀವಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ನಮ್ಮದು ವಾಟ್ಸಪ್ ಗ್ರೂಪ್ ಇರುತ್ತೆ, ಮತ್ತು ಪರ್ಸ್ನಲಾಗಿ ನಾನು ಮತ್ತು ನಮ್ಮ ವೈಫು ನಿಮಗೆ ಕೋಚಿಂಗ್ ಕೊಡ್ತೀವಿ. ಈಗ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮಗೆ ಯಾವ ರೀತಿ ಪ್ರಾಪರಾಗಿ ಕೋಚಿಂಗ್ ಕೊಡಬೇಕೋ ನಾನು ಮತ್ತು ನಮ್ಮ ವೈಫು ಹೇಳ್ಕೊಡ್ತಾ ಇರ್ತೀವಿ. ಮತ್ತು ಝೂಮ್ ಕ್ಲಾಸ್, ಸೊ ಮಾರ್ನಿಂಗ್ ಈವ್ನಿಂಗ್ ಕ್ಲಾಸ್ಗಳು ಇರುತ್ತೆ. ಸೊ ನಿಮಗೆ ಫ್ರೀ ಇದ್ದರೆ ಅಟೆಂಡ್ ಮಾಡ್ಬೋದು. ಮತ್ತು ವಾಟ್ಸಪ್ ಗ್ರೂಪ್ ಇರುತ್ತೆ, ಅಲ್ಲೂ ತುಂಬ ಜನ ನಮ್ಮ ಸ್ಟೂಡೆಂಟ್ಸೇ ವೆಯ್ಟ್ ಹಾಕೋದು, ಮತ್ತು ಶೇಕ್ ಕುಡಿಯೋದು, ಅಫ್ರೆಶ್ ಕುಡಿಯೋದು, ಊಟದ ಪ್ಲೇಟ್ ಹಾಕೋದು ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ಊಟದ ಪ್ಲೇಟ್ ಹಾಕೋದು ಎಲ್ಲನೂ ಕೂಡ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನಾನು ಅವ್ರಿಗೆ ಪರ್ಸನಲೈಸ್ ಮಾಡ್ತಾ ಇರ್ತೀನಿ. ಅವ್ರಿಗೆ ಏನು ನಾವು ಫೋಕಸ್ ಮಾಡಬೇಕು, ಅವ್ರಿಗೆ ಬಂದಿರೋದು ಏನಕ್ಕೆ, ಒಂದು ವೆಯ್ಟ್ ಲಾಸಾ, ಎಷ್ಟು kg ವೆಯ್ಟ್ ಲಾಸ್ ಆಗಬೇಕು, ಅಥವಾ ಹೆಲ್ತ್ ಇಶ್ಯೂಸ್ ಇದೆಯಾ ಎಲ್ಲ ಚೆಕ್ ಮಾಡ್ತೀವಿ. ಅಥವಾ ಇವಾಗ ವೆಯ್ಟ್ ಗೇನ್ ಆಗಿರೋದು, ತುಂಬ ವರ್ಷದಿಂದ ಜಾಸ್ತಿ ವೆಯ್ಟ್ ಇಟ್ಕೊಂಡು ಬಂದಿದ್ದಾರಾ, 100 kg ಮೇಲಿದ್ದಾರಾ, ಅಥವಾ ಏನು ವರ್ಕ್ ಮಾಡ್ತಾರೆ ಎಲ್ಲನೂ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ನಾವು ಅವ್ರಿಗೆ ಪರ್ಸನಲೈಸ್ ಮಾಡ್ತೀವಿ. ಅದನ್ನೇ ಕೋಚ್ ಮಾಡೋ ಕೆಲಸ. ವೆಯ್ಟ್ ಲಾಸ್ ಆಗೋರಿಗೆ ಇದು ನಾನು ಹೇಳೋದೇನಂದ್ರೆ, ಸೊ ತಿಂಗಳಿಗೆ 5ರಿಂದ 6 kg ಗಂಟೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಸೊ ವೆಯ್ಟ್ ಗೇನ್ ಆಗೋರು ಏನಾದರೂ ಇದ್ದರೆ ಅವರು ತಿಂಗಳಿಗೆ ಒಂದು 3ರಿಂದ 4 kg ವೆಯ್ಟ್ ಗೇನ್ ಕೂಡ ಮಾಡ್ಕೊಳ್ಬಹುದು. ಸೊ ಇದಕ್ಕೆಲ್ಲ ಮೇನ್ ಕೋಚಿಂಗ್ ನಾವು ಹೇಳ್ಕೊಡ್ತಾ ಇರ್ತೀವಿ. ಸೊ ಇನ್ನೂ ಜಾಸ್ತಿನೂ ಆಗಬಹುದು. ಅದರಿಂದ ನಾವು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಒಂದು ತಲೆಯಲ್ಲಿ ನಿಮಗೆ ಒಂದು ಐಡಿಯಾ, ಒಂದು ಫೋಕಸ್ ಇಷ್ಟ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕಲ್ವ, ಅದಕ್ಕೆ ನಾನು ಹೇಳ್ತಿರೋದು. ಮತ್ತು ಹೆಲ್ತ್ ಇಶ್ಯೂಸ್ ಬಂದಾಗ ಅದರಲ್ಲಿ ಎಷ್ಟೆಷ್ಟು ಡಯಾಬಿಟಿಕ್ ಎಷ್ಟಿದೆ, ಯಾವ ಲೆವೆಲ್ ಇದೆ, BP ಎಷ್ಟಿದೆ, ಅದೆಲ್ಲ ಚೆಕ್ ಮಾಡಿ ನಾವು ನಿಮಗೆ
ಹೆಲ್ಪ್ ಮಾಡಬಹುದು. ಸೊ ಅದಕ್ಕೆ ಏನೇ ಇದ್ರೂ ನಿಮಗೆ ಡೌಟ್ ಏನೇ ಇದ್ರೂ ಡೈರೆಕ್ಟಾಗಿ ಕಾಲ್ ಮಾಡಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಓಕೆನಾ? ಸಾಕಷ್ಟು ವಿಡಿಯೋಸ್ ಎಲ್ಲ ನೋಡಿ ಆಗ ನಮ್ಮದು ಕಮ್ಯುನಿಟಿಲಿ ಎಷ್ಟು ಜನ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಹೆಲ್ತ್ ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ ಎಲ್ಲನೂ ನೋಡ್ಬೋದು. ಮತ್ತು ನೀವು ಈ ಗ್ರೂಪ್ಗೆ ಜಾಯ್ನ್ ಆಗಬಹುದು ಆಗಬಾರ್ದು ಅನ್ನೋದು ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಓಕೆನಾ? ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಂಗೆ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.